ಶಾಲಾ ಚಾವಣಿ ಕುಸಿದು ಮೂವರಿಗೆ ಗಾಯ ಆಗಿದೆ. ಇಬ್ಬರು ಮಕ್ಕಳು, ಓರ್ವ ಶಿಕ್ಷಕರಿಗೆ ರಕ್ತಸ್ರಾವ ಕೂಡ ಆಗಿದೆ. ಗದಗ ಜಿಲ್ಲೆಯ ಗಜೇಂದ್ರಗಡದ ಚಿಲಸರಿಯಲ್ಲಿ ಘಟನೆ ನಡೆದಿದೆ. ಹಿರಿಯ ಪ್ರಾಥಮಿಕ ಶಾಲೆಯ ಕೊಠಡಿ ಚಾವಣಿ ಕುಸಿತಗೊಂಡಿದೆ. ಶಿಕ್ಷಕ ಎಂಡಿ ಒಂಟಿ ಸೇರಿದಂತೆ ಇಬ್ಬರು ಮಕ್ಕಳಿಗೆ ಗಾಯವಾಗಿದೆ. ಶಿಕ್ಷಕ ಹಾಗೂ ಮಕ್ಕಳ ಮೇಲೆ ಬಿದ್ದ ಚಾವಣಿ ಕಾಂಕ್ರೀಟ್. ಘಟನೆಯಲ್ಲಿ ಮಕ್ಕಳ ತಲೆ, ಭುಜಕ್ಕೆ ಗಂಭೀರ ಗಾಯವಾಗಿದೆ. ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. 25 ವರ್ಷದ ಹಿಂದೆಯೇ ನಿರ್ಮಾಣಗೊಂಡಿದ್ದಂಥ ಕಟ್ಟಡ. ಬಿಲ್ಡಿಂಗ್ ಶಿಥಿಲಾವಸ್ಥೆಗೆ ಜಾರಿತ್ತು. ಈ ಬಗ್ಗೆ 6 ತಿಂಗಳ ಹಿಂದೆ ವರದಿ ಮಾಡಿದ್ವಿ. ಮಾಹಿತಿ ಇದ್ರೂ ಕೂಡ ಶಿಕ್ಷಣ ಇಲಾಖೆಯಿಂದ ನಿರ್ಲಕ್ಷ್ಯ. ಯಾಕೆ ಸರ್ಕಾರಿ ಶಾಲೆಗಳು ಮಕ್ಕಳು ಹೋಗ್ತಾ ಇಲ್ಲ ಸರ್ಕಾರಿ ಶಾಲೆಗೆ? ಸರ್ಕಾರಿ ಶಾಲೆಗಳ ಕತೆ ಯಾಕೆ ಮುಗಿತಾ ಇದೆ ಅಂತಂದರೆ ಶಿಕ್ಷಣ ಇಲಾಖೆ ಯಾವ ರೀತಿಯಾದಂಥ ಕ್ರಮವನ್ನು ವಹಿಸ್ತಾ ಇದೆ ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಮಂಜು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು, ನೋಡಿ, ಗಮನಿಸ್ತಾ ಇದ್ದೀವಿ ಶಿಕ್ಷಣ ಅಂದರೆ ಯಾವ ರೀತಿ ಇದೆ. ಇವತ್ತು ಸರ್ಕಾರಿ ಶಾಲೆಗಳು ಯಾಕೆ ಉಳಿತಾ ಇಲ್ಲ? ಈ ರೀತಿ ನಿರ್ಲಕ್ಷ್ಯ ಮಾಡ್ತಾ ಇರೋದು. ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿ ಹೇಗಿದೆ? ಹೌದು ದಿವಿತ್, ಏನಂತಂದ್ರೆ ಸರ್ಕಾರಿ ಶಾಲೆಗೆ ಮಕ್ಕಳು ಹೋಗಲು ಹಿಂದೇಟು ಹಾಕಲು ಅಲ್ಲಿರುವ ಅವ್ಯವಸ್ಥೆ. ಯಾಕಂತಂದ್ರೆ ಸರ್ಕಾರಿ ಶಾಲೆಯ ಕೊಠಡಿಗಳೇ ಸಮರ್ಪಕವಾಗಿ ಇಲ್ಲ, ಸರಿಯಾಗಿ ಇಲ್ಲ ಅನ್ನೋದು ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ವು. ಇವಾಗ ಸರ್ಕಾರಿ ಶಾಲೆಯ ಮೇಲ್ಚಾವಣಿಯನ್ನು ಕೂಡ ಇವಾಗ ಕುಸಿದಿರುವುದರಿಂದ ಇಬ್ರು ಮಕ್ಕಳು ಮತ್ತು ಒಬ್ಬ ಶಿಕ್ಷಕನಿಗೆ ಗಾಯಗಳಾಗಿದ್ದಾವೆ. ಏನು ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಜಲಚೇರಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಬೆಳಗಿನ ಜಾವ ಅವರು ಪ್ರಾರ್ಥನೆ ಮುಗಿಸಿ ಶಾಲೆಯ ಒಳಗಡೆ ಹೋಗುವಂತ ಸಮಯದಲ್ಲಿ ಶಾಲೆಯ ಮೇಲ್ಚಾವಣಿ ಏಕಾಏಕಿ ಕುಸಿದು ಬಿದ್ದಿದೆ. ಹೀಗಾಗಿ ಮಕ್ಕಳಿಗೆ ಕೂಡ ಸಾಕಷ್ಟು ಗಾಯವಾಗಿದೆ. ಇಡೀ ಕ್ಲಾಸ್ ರೂಮ್ ನಲ್ಲಿ ಕೂಡ ಮೇಲ್ಚಾವಣಿಯ ಅವಶೇಷಗಳು ಬಿದ್ದಿದ್ದಾವೆ. ಹೀಗಾಗಿ ಸಾಕಷ್ಟು ಭಯಗೊಂಡಿದ್ರು ಮಕ್ಕಳು ಕೂಡ. ಸುಮಾರು 25 ವರ್ಷಗಳ ಹಿಂದಿನ ಈ ಒಂದು ಕಟ್ಟಡ, ಈ ಬಿಲ್ಡಿಂಗ್ ಅನ್ನು ಕೂಡ ದುರಸ್ತಿ ಮಾಡಬೇಕಂತೇಳಿ ಗ್ರಾಮಸ್ಥರಾಗಿರ್ಬೋದು ಮತ್ತು ಶಾಲೆಯವರು ಕೂಡ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ಆದರೆ ದುರಸ್ತಿ ಕಾರ್ಯ ಆಗಿರ್ಲಿಲ್ಲ. ಹೀಗಾಗಿ ಮೇಲ್ಚಾವಣಿಯ ಏನು ಇತ್ತು ಅದು ಕುಸಿದು ಬಿದ್ದು ಇವಾಗ ಇಬ್ರು ಮಕ್ಕಳು ಮತ್ತು ಶಿಕ್ಷಕ ಕೂಡ ಗಾಯಗೊಂಡಿದ್ದಾರೆ. ಅವರನ್ನು ಇವಾಗ ಗಜೇಂದ್ರಗಡದ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ದಾರೆ. ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ. ಶಿಕ್ಷಣ ಇಲಾಖೆ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧನೂ ಕೂಡ ಸಾಕಷ್ಟು ಆಕ್ರೋಶ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಿ ಶಾಲೆಯ ಮೇಲ್ಚಾವಣಿ ಕುಸಿದಿರೋದ್ರಿಂದ ನಮ್ಮ ಶಾಲೆಯ ಮಕ್ಕಳಿಗೆ ಇದು ಎಷ್ಟು ಸೇಫ್ಟಿ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದಿವಿತ್, ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಶಾಲಾ ಚಾವಣಿ ಕುಸಿದು ಮೂವರಿಗೆ ಗಾಯ ಆಗಿದೆ. ಇಬ್ಬರು ಮಕ್ಕಳು, ಓರ್ವ ಶಿಕ್ಷಕರಿಗೆ ರಕ್ತಸ್ರಾವ ಕೂಡ ಆಗಿದೆ. ಗದಗ ಜಿಲ್ಲೆಯ ಗಜೇಂದ್ರಗಡದ ಚಿಲಸರಿಯಲ್ಲಿ ಘಟನೆ ನಡೆದಿದೆ. ಹಿರಿಯ ಪ್ರಾಥಮಿಕ ಶಾಲೆಯ ಕೊಠಡಿ ಚಾವಣಿ ಕುಸಿತಗೊಂಡಿದೆ. ಶಿಕ್ಷಕ ಎಂಡಿ ಒಂಟಿ ಸೇರಿದಂತೆ ಇಬ್ಬರು ಮಕ್ಕಳಿಗೆ ಗಾಯವಾಗಿದೆ. ಶಿಕ್ಷಕ ಹಾಗೂ ಮಕ್ಕಳ ಮೇಲೆ ಬಿದ್ದ ಚಾವಣಿ ಕಾಂಕ್ರೀಟ್. ಘಟನೆಯಲ್ಲಿ ಮಕ್ಕಳ ತಲೆ, ಭುಜಕ್ಕೆ ಗಂಭೀರ ಗಾಯವಾಗಿದೆ. ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. 25 ವರ್ಷದ ಹಿಂದೆಯೇ ನಿರ್ಮಾಣಗೊಂಡಿದ್ದಂಥ ಕಟ್ಟಡ. ಬಿಲ್ಡಿಂಗ್ ಶಿಥಿಲಾವಸ್ಥೆಗೆ ಜಾರಿತ್ತು. ಈ ಬಗ್ಗೆ 6 ತಿಂಗಳ ಹಿಂದೆ ವರದಿ ಮಾಡಿದ್ವಿ. ಮಾಹಿತಿ ಇದ್ರೂ ಕೂಡ ಶಿಕ್ಷಣ ಇಲಾಖೆಯಿಂದ ನಿರ್ಲಕ್ಷ್ಯ. ಯಾಕೆ ಸರ್ಕಾರಿ ಶಾಲೆಗಳು ಮಕ್ಕಳು ಹೋಗ್ತಾ ಇಲ್ಲ ಸರ್ಕಾರಿ ಶಾಲೆಗೆ? ಸರ್ಕಾರಿ ಶಾಲೆಗಳ ಕತೆ ಯಾಕೆ ಮುಗಿತಾ ಇದೆ ಅಂತಂದರೆ ಶಿಕ್ಷಣ ಇಲಾಖೆ ಯಾವ ರೀತಿಯಾದಂಥ ಕ್ರಮವನ್ನು ವಹಿಸ್ತಾ ಇದೆ ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಮಂಜು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು, ನೋಡಿ, ಗಮನಿಸ್ತಾ ಇದ್ದೀವಿ ಶಿಕ್ಷಣ ಅಂದರೆ ಯಾವ ರೀತಿ ಇದೆ. ಇವತ್ತು ಸರ್ಕಾರಿ ಶಾಲೆಗಳು ಯಾಕೆ ಉಳಿತಾ ಇಲ್ಲ? ಈ ರೀತಿ ನಿರ್ಲಕ್ಷ್ಯ ಮಾಡ್ತಾ ಇರೋದು. ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿ ಹೇಗಿದೆ? ಹೌದು ದಿವಿತ್, ಏನಂತಂದ್ರೆ ಸರ್ಕಾರಿ ಶಾಲೆಗೆ ಮಕ್ಕಳು ಹೋಗಲು ಹಿಂದೇಟು ಹಾಕಲು ಅಲ್ಲಿರುವ ಅವ್ಯವಸ್ಥೆ. ಯಾಕಂತಂದ್ರೆ ಸರ್ಕಾರಿ ಶಾಲೆಯ ಕೊಠಡಿಗಳೇ ಸಮರ್ಪಕವಾಗಿ ಇಲ್ಲ, ಸರಿಯಾಗಿ ಇಲ್ಲ ಅನ್ನೋದು ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ವು. ಇವಾಗ ಸರ್ಕಾರಿ ಶಾಲೆಯ ಮೇಲ್ಚಾವಣಿಯನ್ನು ಕೂಡ ಇವಾಗ ಕುಸಿದಿರುವುದರಿಂದ ಇಬ್ರು ಮಕ್ಕಳು ಮತ್ತು ಒಬ್ಬ ಶಿಕ್ಷಕನಿಗೆ ಗಾಯಗಳಾಗಿದ್ದಾವೆ. ಏನು ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಜಲಚೇರಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಬೆಳಗಿನ ಜಾವ ಅವರು ಪ್ರಾರ್ಥನೆ ಮುಗಿಸಿ ಶಾಲೆಯ ಒಳಗಡೆ ಹೋಗುವಂತ ಸಮಯದಲ್ಲಿ ಶಾಲೆಯ ಮೇಲ್ಚಾವಣಿ ಏಕಾಏಕಿ ಕುಸಿದು ಬಿದ್ದಿದೆ. ಹೀಗಾಗಿ ಮಕ್ಕಳಿಗೆ ಕೂಡ ಸಾಕಷ್ಟು ಗಾಯವಾಗಿದೆ. ಇಡೀ ಕ್ಲಾಸ್ ರೂಮ್ ನಲ್ಲಿ ಕೂಡ ಮೇಲ್ಚಾವಣಿಯ ಅವಶೇಷಗಳು ಬಿದ್ದಿದ್ದಾವೆ. ಹೀಗಾಗಿ ಸಾಕಷ್ಟು ಭಯಗೊಂಡಿದ್ರು ಮಕ್ಕಳು ಕೂಡ. ಸುಮಾರು 25 ವರ್ಷಗಳ ಹಿಂದಿನ ಈ ಒಂದು ಕಟ್ಟಡ, ಈ ಬಿಲ್ಡಿಂಗ್ ಅನ್ನು ಕೂಡ ದುರಸ್ತಿ ಮಾಡಬೇಕಂತೇಳಿ ಗ್ರಾಮಸ್ಥರಾಗಿರ್ಬೋದು ಮತ್ತು ಶಾಲೆಯವರು ಕೂಡ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ಆದರೆ ದುರಸ್ತಿ ಕಾರ್ಯ ಆಗಿರ್ಲಿಲ್ಲ. ಹೀಗಾಗಿ ಮೇಲ್ಚಾವಣಿಯ ಏನು ಇತ್ತು ಅದು ಕುಸಿದು ಬಿದ್ದು ಇವಾಗ ಇಬ್ರು ಮಕ್ಕಳು ಮತ್ತು ಶಿಕ್ಷಕ ಕೂಡ ಗಾಯಗೊಂಡಿದ್ದಾರೆ. ಅವರನ್ನು ಇವಾಗ ಗಜೇಂದ್ರಗಡದ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ದಾರೆ. ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ. ಶಿಕ್ಷಣ ಇಲಾಖೆ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧನೂ ಕೂಡ ಸಾಕಷ್ಟು ಆಕ್ರೋಶ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಿ ಶಾಲೆಯ ಮೇಲ್ಚಾವಣಿ ಕುಸಿದಿರೋದ್ರಿಂದ ನಮ್ಮ ಶಾಲೆಯ ಮಕ್ಕಳಿಗೆ ಇದು ಎಷ್ಟು ಸೇಫ್ಟಿ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದಿವಿತ್.
ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಶಾಲಾ ಚಾವಣಿ ಕುಸಿದು ಮೂವರಿಗೆ ಗಾಯ ಆಗಿದೆ. ಇಬ್ಬರು ಮಕ್ಕಳು, ಓರ್ವ ಶಿಕ್ಷಕರಿಗೆ ರಕ್ತಸ್ರಾವ ಕೂಡ ಆಗಿದೆ. ಗದಗ ಜಿಲ್ಲೆಯ ಗಜೇಂದ್ರಗಡದ ಚಿಲಸರಿಯಲ್ಲಿ ಘಟನೆ ನಡೆದಿದೆ. ಹಿರಿಯ ಪ್ರಾಥಮಿಕ ಶಾಲೆಯ ಕೊಠಡಿ ಚಾವಣಿ ಕುಸಿತಗೊಂಡಿದೆ. ಶಿಕ್ಷಕ MD ಒಂಟಿ ಸೇರಿದಂತೆ ಇಬ್ಬರು ಮಕ್ಕಳಿಗೆ ಗಾಯವಾಗಿದೆ. ಶಿಕ್ಷಕ ಹಾಗೂ ಮಕ್ಕಳ ಮೇಲೆ ಬಿದ್ದ ಚಾವಣಿ ಕಾಂಕ್ರೀಟ್. ಘಟನೆಯಲ್ಲಿ ಮಕ್ಕಳ ತಲೆ, ಭುಜಕ್ಕೆ ಗಂಭೀರ ಗಾಯವಾಗಿದೆ. ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. 25 ವರ್ಷದ ಹಿಂದೆಯೇ ನಿರ್ಮಾಣಗೊಂಡಿದ್ದಂಥ ಕಟ್ಟಡ. ಬಿಲ್ಡಿಂಗ್ ಶಿಥಿಲಾವಸ್ಥೆಗೆ ಜಾರಿತ್ತು. ಈ ಬಗ್ಗೆ 6 ತಿಂಗಳ ಹಿಂದೆ ವರದಿ ಮಾಡಿದ್ವಿ. ಮಾಹಿತಿ ಇದ್ರೂ ಕೂಡ ಶಿಕ್ಷಣ ಇಲಾಖೆಯಿಂದ ನಿರ್ಲಕ್ಷ್ಯ. ಯಾಕೆ ಸರ್ಕಾರಿ ಶಾಲೆಗಳು ಮಕ್ಕಳು ಹೋಗ್ತಾ ಇಲ್ಲ ಸರ್ಕಾರಿ ಶಾಲೆಗೆ? ಸರ್ಕಾರಿ ಶಾಲೆಗಳ ಕತೆ ಯಾಕೆ ಮುಗಿತಾ ಇದೆ ಅಂತಂದರೆ ಶಿಕ್ಷಣ ಇಲಾಖೆ ಯಾವ ರೀತಿಯಾದಂಥ ಕ್ರಮವನ್ನು ವಹಿಸ್ತಾ ಇದೆ ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಮಂಜು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು, ನೋಡಿ, ಗಮನಿಸ್ತಾ ಇದ್ದೀವಿ, ಶಿಕ್ಷಣ ಅಂದರೆ ಯಾವ ರೀತಿ ಇದೆ ಇವತ್ತು. ಸರ್ಕಾರಿ ಶಾಲೆಗಳು ಯಾಕೆ ಉಳಿತಾ ಇಲ್ಲ? ಈ ರೀತಿ ನಿರ್ಲಕ್ಷ್ಯ ಮಾಡ್ತಾ ಇರೋದು. ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿ ಹೇಗಿದೆ? ಹೌದು ದಿವಿತ್, ಏನಂತಂದ್ರೆ ಸರ್ಕಾರಿ ಶಾಲೆಗೆ ಮಕ್ಕಳು ಹೋಗಲು ಹಿಂದೇಟು ಹಾಕಲು ಅಲ್ಲಿರುವ ಅವ್ಯವಸ್ಥೆ. ಯಾಕಂತಂದ್ರೆ ಸರ್ಕಾರಿ ಶಾಲೆಯ ಕೊಠಡಿಗಳೇ ಸಮರ್ಪಕವಾಗಿ ಇಲ್ಲ, ಸರಿಯಾಗಿ ಇಲ್ಲ ಅನ್ನೋದು ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ವು. ಇವಾಗ ಸರ್ಕಾರಿ ಶಾಲೆಯ ಮೇಲ್ಚಾವಣಿಯನ್ನು ಕೂಡ ಇವಾಗ ಕುಸಿದಿರುವುದರಿಂದ ಇಬ್ರು ಮಕ್ಕಳು ಮತ್ತು ಒಬ್ಬ ಶಿಕ್ಷಕನಿಗೆ ಗಾಯಗಳಾಗಿದ್ದಾವೆ. ಏನು ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಜಲಚೇರಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಬೆಳಗಿನ ಜಾವ ಅವರು ಪ್ರಾರ್ಥನೆ ಮುಗಿಸಿ ಶಾಲೆಯ ಒಳಗಡೆ ಹೋಗುವಂತ ಸಮಯದಲ್ಲಿ ಶಾಲೆಯ ಮೇಲ್ಚಾವಣಿ ಏಕಾಏಕಿ ಕುಸಿದು ಬಿದ್ದಿದೆ. ಹೀಗಾಗಿ ಮಕ್ಕಳಿಗೆ ಕೂಡ ಸಾಕಷ್ಟು ಗಾಯವಾಗಿದೆ. ಇಡೀ ಕ್ಲಾಸ್ ರೂಮ್ ನಲ್ಲಿ ಕೂಡ ಮೇಲ್ಚಾವಣಿಯ ಅವಶೇಷಗಳು ಬಿದ್ದಿದ್ದಾವೆ. ಹೀಗಾಗಿ ಸಾಕಷ್ಟು ಭಯಗೊಂಡಿದ್ರು ಮಕ್ಕಳು ಕೂಡ. ಸುಮಾರು 25 ವರ್ಷಗಳ ಹಿಂದಿನ ಈ ಒಂದು ಕಟ್ಟಡ, ಈ ಬಿಲ್ಡಿಂಗ್ ಅನ್ನು ಕೂಡ ದುರಸ್ತಿ ಮಾಡಬೇಕಂತೇಳಿ ಗ್ರಾಮಸ್ಥರಾಗಿರ್ಬೋದು ಮತ್ತು ಶಾಲೆಯವರು ಕೂಡ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ಆದರೆ ದುರಸ್ತಿ ಕಾರ್ಯ ಆಗಿರ್ಲಿಲ್ಲ. ಹೀಗಾಗಿ ಮೇಲ್ಚಾವಣಿಯ ಏನು ಇತ್ತು ಅದು ಕುಸಿದು ಬಿದ್ದು ಇವಾಗ ಇಬ್ರು ಮಕ್ಕಳು ಮತ್ತು ಶಿಕ್ಷಕ ಕೂಡ ಗಾಯಗೊಂಡಿದ್ದಾರೆ. ಅವರನ್ನು ಇವಾಗ ಗಜೇಂದ್ರಗಡದ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ದಾರೆ. ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ. ಶಿಕ್ಷಣ ಇಲಾಖೆ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧನೂ ಕೂಡ ಸಾಕಷ್ಟು ಆಕ್ರೋಶ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಿ ಶಾಲೆಯ ಮೇಲ್ಚಾವಣಿ ಕುಸಿದಿರೋದ್ರಿಂದ ನಮ್ಮ ಶಾಲೆಯ ಮಕ್ಕಳಿಗೆ ಇದು ಎಷ್ಟು ಸೇಫ್ಟಿ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದಿವಿತ್, ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಶಾಲಾ ಚಾವಣಿ ಕುಸಿದು ಮೂವರಿಗೆ ಗಾಯ ಆಗಿದೆ. ಇಬ್ಬರು ಮಕ್ಕಳು, ಓರ್ವ ಶಿಕ್ಷಕರಿಗೆ ರಕ್ತಸ್ರಾವ ಕೂಡ ಆಗಿದೆ. ಗದಗ ಜಿಲ್ಲೆಯ ಗಜೇಂದ್ರಗಡದ ಚಿಲಸರಿಯಲ್ಲಿ ಘಟನೆ ನಡೆದಿದೆ. ಹಿರಿಯ ಪ್ರಾಥಮಿಕ ಶಾಲೆಯ ಕೊಠಡಿ ಚಾವಣಿ ಕುಸಿತಗೊಂಡಿದೆ. ಶಿಕ್ಷಕ MD ಒಂಟಿ ಸೇರಿದಂತೆ ಇಬ್ಬರು ಮಕ್ಕಳಿಗೆ ಗಾಯವಾಗಿದೆ. ಶಿಕ್ಷಕ ಹಾಗೂ ಮಕ್ಕಳ ಮೇಲೆ ಬಿದ್ದ ಚಾವಣಿ ಕಾಂಕ್ರೀಟ್. ಘಟನೆಯಲ್ಲಿ ಮಕ್ಕಳ ತಲೆ, ಭುಜಕ್ಕೆ ಗಂಭೀರ ಗಾಯವಾಗಿದೆ. ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. 25 ವರ್ಷದ ಹಿಂದೆಯೇ ನಿರ್ಮಾಣಗೊಂಡಿದ್ದಂಥ ಕಟ್ಟಡ. ಬಿಲ್ಡಿಂಗ್ ಶಿಥಿಲಾವಸ್ಥೆಗೆ ಜಾರಿತ್ತು. ಈ ಬಗ್ಗೆ 6 ತಿಂಗಳ ಹಿಂದೆ ವರದಿ ಮಾಡಿದ್ವಿ. ಮಾಹಿತಿ ಇದ್ರೂ ಕೂಡ ಶಿಕ್ಷಣ ಇಲಾಖೆಯಿಂದ ನಿರ್ಲಕ್ಷ್ಯ. ಯಾಕೆ ಸರ್ಕಾರಿ ಶಾಲೆಗಳು ಮಕ್ಕಳು ಹೋಗ್ತಾ ಇಲ್ಲ ಸರ್ಕಾರಿ ಶಾಲೆಗೆ? ಸರ್ಕಾರಿ ಶಾಲೆಗಳ ಕತೆ ಯಾಕೆ ಮುಗಿತಾ ಇದೆ ಅಂತಂದರೆ ಶಿಕ್ಷಣ ಇಲಾಖೆ ಯಾವ ರೀತಿಯಾದಂಥ ಕ್ರಮವನ್ನು ವಹಿಸ್ತಾ ಇದೆ ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಮಂಜು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು, ನೋಡಿ, ಗಮನಿಸ್ತಾ ಇದ್ದೀವಿ, ಶಿಕ್ಷಣ ಅಂದರೆ ಯಾವ ರೀತಿ ಇದೆ ಇವತ್ತು. ಸರ್ಕಾರಿ ಶಾಲೆಗಳು ಯಾಕೆ ಉಳಿತಾ ಇಲ್ಲ? ಈ ರೀತಿ ನಿರ್ಲಕ್ಷ್ಯ ಮಾಡ್ತಾ ಇರೋದು. ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿ ಹೇಗಿದೆ? ಹೌದು ದಿವಿತ್, ಏನಂತಂದ್ರೆ ಸರ್ಕಾರಿ ಶಾಲೆಗೆ ಮಕ್ಕಳು ಹೋಗಲು ಹಿಂದೇಟು ಹಾಕಲು ಅಲ್ಲಿರುವ ಅವ್ಯವಸ್ಥೆ. ಯಾಕಂತಂದ್ರೆ ಸರ್ಕಾರಿ ಶಾಲೆಯ ಕೊಠಡಿಗಳೇ ಸಮರ್ಪಕವಾಗಿ ಇಲ್ಲ, ಸರಿಯಾಗಿ ಇಲ್ಲ ಅನ್ನೋದು ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ವು. ಇವಾಗ ಸರ್ಕಾರಿ ಶಾಲೆಯ ಮೇಲ್ಚಾವಣಿಯನ್ನು ಕೂಡ ಇವಾಗ ಕುಸಿದಿರುವುದರಿಂದ ಇಬ್ರು ಮಕ್ಕಳು ಮತ್ತು ಒಬ್ಬ ಶಿಕ್ಷಕನಿಗೆ ಗಾಯಗಳಾಗಿದ್ದಾವೆ. ಏನು ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಜಲಚೇರಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಬೆಳಗಿನ ಜಾವ ಅವರು ಪ್ರಾರ್ಥನೆ ಮುಗಿಸಿ ಶಾಲೆಯ ಒಳಗಡೆ ಹೋಗುವಂತ ಸಮಯದಲ್ಲಿ ಶಾಲೆಯ ಮೇಲ್ಚಾವಣಿ ಏಕಾಏಕಿ ಕುಸಿದು ಬಿದ್ದಿದೆ. ಹೀಗಾಗಿ ಮಕ್ಕಳಿಗೆ ಕೂಡ ಸಾಕಷ್ಟು ಗಾಯವಾಗಿದೆ. ಇಡೀ ಕ್ಲಾಸ್ ರೂಮ್ ನಲ್ಲಿ ಕೂಡ ಮೇಲ್ಚಾವಣಿಯ ಅವಶೇಷಗಳು ಬಿದ್ದಿದ್ದಾವೆ. ಹೀಗಾಗಿ ಸಾಕಷ್ಟು ಭಯಗೊಂಡಿದ್ರು ಮಕ್ಕಳು ಕೂಡ. ಸುಮಾರು 25 ವರ್ಷಗಳ ಹಿಂದಿನ ಈ ಒಂದು ಕಟ್ಟಡ, ಈ ಬಿಲ್ಡಿಂಗ್ ಅನ್ನು ಕೂಡ ದುರಸ್ತಿ ಮಾಡಬೇಕಂತೇಳಿ ಗ್ರಾಮಸ್ಥರಾಗಿರ್ಬೋದು ಮತ್ತು ಶಾಲೆಯವರು ಕೂಡ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ಆದರೆ ದುರಸ್ತಿ ಕಾರ್ಯ ಆಗಿರ್ಲಿಲ್ಲ. ಹೀಗಾಗಿ ಮೇಲ್ಚಾವಣಿಯ ಏನು ಇತ್ತು ಅದು ಕುಸಿದು ಬಿದ್ದು ಇವಾಗ ಇಬ್ರು ಮಕ್ಕಳು ಮತ್ತು ಶಿಕ್ಷಕ ಕೂಡ ಗಾಯಗೊಂಡಿದ್ದಾರೆ. ಅವರನ್ನು ಇವಾಗ ಗಜೇಂದ್ರಗಡದ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ದಾರೆ. ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ. ಶಿಕ್ಷಣ ಇಲಾಖೆ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧನೂ ಕೂಡ ಸಾಕಷ್ಟು ಆಕ್ರೋಶ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಿ ಶಾಲೆಯ
ಮೇಲ್ಚಾವಣಿ ಕುಸಿದಿರೋದ್ರಿಂದ ನಮ್ಮ ಶಾಲೆಯ ಮಕ್ಕಳಿಗೆ ಇದು ಎಷ್ಟು ಸೇಫ್ಟಿ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ದಿವಿತ್. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.